ಇನ್ನೊಂದೇನಂತಂದ್ರೆ ವೃಷಭಾವತಿಯ ನೀರನ್ನ ನೆಲಮಂಗಲಕ್ಕೆ ತರುವಂತದ್ದು. ವೃಷಭಾವತಿ ನೀರು ನೆಲಮಂಗಲ ತರೋದು ಅಂತಂದ್ರೆ ನೆಲಮಂಗಲದ ಎಲ್ರಿಗೂ ಕೂಡ ವಿಷ ಕೊಡೋದು ಅಂತ. ವಿಷ, ಅಕ್ಷರಶಃ ವಿಷ. ಬೆಂಗಳೂರಿನಲ್ಲಿ ಏನು ಕೋಟಿಗಟ್ಟಲೆ ಜನ ಇದಾರಲ್ಲ, ಅವರೆಲ್ಲರೂ ಮಾಡುವಂತ ಉಚ್ಚೆ ಮತ್ತು ಏಳುಗಳು ಮಿಕ್ಸ್ ಆಗುವಂತ ನೀರದು. ಅದು ಅಷ್ಟಾಗಿದ್ರೆ ಪರವಾಗಿಲ್ಲ, ವೈಜ್ಞಾನಿಕವಾಗಿ ಅದನ್ನ ಶುದ್ಧೀಕರಿಸೋದಕ್ಕೆ ಸಾಧ್ಯ ಇದೆ. ಆದ್ರೆ ಮುಖ್ಯವಾದ ಅಪಾಯ ಏನು ಅಂತಂದ್ರೆ ಬೆಂಗಳೂರು ಭಾಗ ಏನು ಗ್ರಾಮಾಂತರದಲ್ಲಿ ಇದೆಯಲ್ಲ, ಎಲ್ಲ ಇಂಡಸ್ಟ್ರಿಗಳ ವಿಷ, ಕೈಗಾರಿಕೆಗಳಿಗೆ ತ್ಯಾಜ್ಯ ಅಂತಂದ್ರೆ ಕೆಮಿಕಲ್, ಅದು ವಿಷ, ಅಕ್ಷರಶಃ ವಿಷ ಅದು. ಆ ವಿಷವನ್ನ ನೀರಿಂದ ಬೇರ್ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ವಿಜ್ಞಾನವೂ ಕೂಡ ಇಲ್ಲಿವರೆಗೂ ಆ ನೀರಿಗೆ ಮಿಕ್ಸ್ ಆಗುವಂತ ಕೆಮಿಕಲ್ ಇದೆಯಲ್ಲ, ಕೆಮಿಕಲ್ ಪ್ರಾಡಕ್ಟ್ ಏನು ಫ್ಯಾಕ್ಟರಿ ಆಚೆ ಬರೋದು, ಅದನ್ನ ಬೇರ್ಪಡಿಸೋದಕ್ಕೆ ಯಾವ ವಿಜ್ಞಾನದಿಂದಲೂ ಸಾಧ್ಯ ಆಗಿಲ್ಲ. ಹೇಗೆ ಅದನ್ನು ಸರಿ ಮಾಡ್ಬೋದು ಅಂದ್ರೆ ಆ ಕೆಮಿಕಲ್ ಪ್ರಾಡಕ್ಟ್ ಅನ್ನೆಲ್ಲ ಅರ್ಧೋಗೋದಕ್ಕೆ ಬೇರೆ ರೂಟ್ ಮಾಡಿ ಈ ಬೆಂಗಳೂರಿನ ನೀರನ್ನ ಫಿಲ್ಟರ್ ಮಾಡಿ 3 ಹಂತದಲ್ಲಿ ಮಾಡಿ ನೆಲಮಂಗಲಕ್ಕೆ ಕೊಟ್ಟರೆ ಅದು ಉಪಯೋಗ ಆಗ್ಬೋದು. ಈಗಾಗಲೇ ಏನು ವೃಷಭಾವತಿ ನೀರನ್ನ ನೆಲಮಂಗಲಕ್ಕೆ ತರಬೇಕು ಅಂತ ಪ್ಲಾನ್ ಮಾಡ್ತಾ ಇದಾರಲ್ಲ, ಇದನ್ನ ತರಬೇಕು ಅಂತ ಶಾಸಕರು ಪಟ್ಟಿಟ್ಕೊಂಡು ಕೂತಿದ್ದಾರೆ. ಶಾಸಕರಿಗೆ ಹೇಳಿ, ನಾವು ಬರೋಣ, ನಿಮ್ ಜೊತೆ ನಾವಿರ್ತೀವಿ, ನೆಲಮಂಗಲಕ್ಕೋಸ್ಕರ ಮಾತಾಡಿ, ನೆಲಮಂಗಲನ ಹಾಳು ಮಾಡೋದಕ್ಕೋಸ್ಕರ ದಯವಿಟ್ಟು ಮಾತಾಡಬೇಡಿ, ಶಾಸಕರು ನಿಮ್ ಜೊತೆ ನಾವು ಇದ್ದೀವಿ ಅಂತ ಅನ್ನೋ ಒಂದು ಭರವಸೆ ಕೊಡೋಣ. ಆದ್ರೆ ಅವರು ತನ್ನ ಪಕ್ಷದ ಸರ್ಕಾರದ ಏನು ನಿರ್ಧಾರಗಳಿಗೆ ನಾವು ನೆಲಮಂಗಲವನ್ನು ಬಲಿ ಕೊಡೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ಆ ಕೆಮಿಕಲ್ ಏನಿದೆಯಲ್ಲ ಅದು ನೀರಲ್ಲಿ ಮಿಕ್ಸ್ ಆಗಿ ಹರಿದು ಬರ್ತದೆ. ಈಗಾಗಲೇ ಅವರು ನಮಗೊಂದು ಘೋಷಣೆ ಕೊಟ್ಟಿದ್ದಾರೆ, ಯಾರು ನೀರಿನಲ್ಲಿ ತರದು ಕೊಟ್ಟಿದಾರಲ್ಲ, ಇದು ಕುಡಿಯೋದಕ್ಕೆ ಯೋಗ್ಯವಲ್ಲ, ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಇದು ಕೃಷಿಗೆ ಯೋಗ್ಯವಲ್ಲ, ಅವರೇ ಡಿಕ್ಲೇರ್ ಮಾಡಿದ್ದಾರೆ. ಇದು ರಾಸುಗಳು ಅಂದ್ರೆ ಎಮ್ಮೆ, ಕೋಣ, ಕುರಿ, ದನ ಯಾವುದು ಕೂಡ ಯೋಗ್ಯತೆ ಕುಡಿಯೋದಕ್ಕೆ ಯೋಗ್ಯವಲ್ಲ, ಅವರೇ ಅದನ್ನು ಡಿಕ್ಲೇರ್ ಮಾಡೋದು, ನಾವ್ ಹೇಳ್ತಾ ಇರೋದಲ್ಲ. ಯಾರು ನೀರಿನಲ್ಲಿ ತರೋದಕ್ಕೆ ಯೋಚನೆ ಮಾಡಿದಾರಲ್ಲ ಅವರೇ ಹೇಳ್ತಾ ಇರೋದು. ಮತ್ತೆ ಹಂಗಾದ್ರೆ ಏನಕ್ಕೆ ಕುಡಿಯೋಕೆ ಯೋಗ್ಯತೆ ಇಲ್ಲ, ಕೃಷಿಗೆ ಯೋಗ್ಯತೆ ಇಲ್ಲ, ಪ್ರಾಣಿಗಳು ಕುಡಿಯೋಕೆ ಯೋಗ್ಯತೆ ಇಲ್ಲ ನೀರನ್ನ, ಹಾಗಿದ್ರೆ ತರ್ತಾ ಇರೋದು ಏನಕ್ಕೆ ಅಂತಂದ್ರೆ ಎಲ್ಲಾ ನೀರನ್ನ ಕೆರೆಗಳಿಗೆ ತುಂಬಿಸಿ ಅಂತರ್ಜಲ ಮಟ್ಟವನ್ನ ವೃದ್ಧಿ ಮಾಡಿ ಅದು ಭೂಮಿಗೆ ಇಂಗುವಾಗ ಫಿಲ್ಟರ್ ಆಗುತ್ತೆ, ಆನಂತರ ನೀವು ಉಪಯೋಗಿಸಬಹುದು. ಇದಕ್ಕೆ ಅವ್ರು ಕೂಡ ಸಮರ್ಥನೆ ಏನು ಅಂತಂದ್ರೆ ಎಲ್ಲಾ ನದಿಗಳಲ್ಲಿ, ಸಾಗರಗಳಲ್ಲಿ, ಬೆಂಗಳೂರಿನ ಕಾಲುವೆಗಳಲ್ಲಿ ಕೊಳಚೆ ಹೋಗಲ್ವಾ, ಕಕ್ಕಸ್ ಹೋಗಲ್ವಾ, ಉಚ್ಚೆ ಹೋಗಲ್ವಾ, ಭೂಮಿಗಳ ಫಿಲ್ಟರ್ ಆಗಲ್ವಾ, ಮತ್ತೆ ಶುದ್ಧ ಆಗೋದಿಲ್ವಾ? ಈ ಭೂಮಿ ಎಲ್ಲವನ್ನು ಫಿಲ್ಟರ್ ಮಾಡುವಷ್ಟು ಶಕ್ತಿ ಇಲ್ವಾ? ನಿಮ್ಮ ಮನೇಲಿ ಒಂದು ಫಿಲ್ಟರ್ ಇಟ್ಟಿರ್ತೀರಿ, ಮಳೆ ನೀರು ಹಾಕಿದ್ರೆ ಶುದ್ಧವಾಗಿ ಆಚೆ ಬರಲ್ವಾ ಅನ್ನೋ ಸಮರ್ಥನೆಯನ್ನ ಕೊಡ್ತಾರೆ. ಆದ್ರೆ ಆ ಅಯೋಗ್ಯರಿಗೆ ಗೊತ್ತಿಲ್ಲದ ವಿಚಾರ ಏನು ಅಂತಂದ್ರೆ ಈ ಕೆಮಿಕಲ್ ಕೊಡ್ತದಲ್ಲ, ಕೆಮಿಕಲ್ ಫ್ಯಾಕ್ಟರಿಯಿಂದ ಆಚೆ ಬರುವಂತ ಕೆಮಿಕಲ್ ಪ್ರಾಡಕ್ಟ್ ಇದೆಯಲ್ಲ, ನೀರ್ ಜೊತೆ ಮಿಕ್ಸ್ ಆಗೋದು, ಅದು ಫಿಲ್ಟರ್ ಆಗಲ್ಲ. ಯಾವ ಕೆರೆಗಳಲ್ಲೂ ಕೂಡ ಅಂತರ್ಜಲ ಮಟ್ಟಕ್ಕೆ ಅದು ಹೋಗೋದಿಲ್ಲ. ಅದೇನಾಗುತ್ತೆ, ಕೆರೆಗಳ ತಳದಲ್ಲಿ ಒಂದು ಟಾರ್, ಏನು ರೋಡ್ ಅಲ್ಲಿ ಟಾರ್ ಹಾಕಿರ್ತೀವಲ್ಲ, ಅದೇ ಕಾಂಕ್ರೀಟ್ ಹಾಕಿದೀವಲ್ಲ, ಈ ರೀತಿ ಕಂಪ್ಲೀಟ್ ಸ್ಟೋರ್ ಆಗ್ಬಿಡ್ತದೆ. ಅದು ಒಂದು ಸರಿ ಒಂದು ಪ್ಲಾಸ್ಟಿಕ್ ಹಾಸ್ದಾಗೆ, ಇಡೀ ಕೆರೆಗೆ ಪ್ಲಾಸ್ಟಿಕ್ ಹಾಸ್ದಾಗೆ ಅದ್ರ ಮೇಲೆ ನೀರು ಇರುತ್ತೆ. ಅದೆಲ್ಲವೂ ಫಿಲ್ಟರ್ ಆಗಿ ಆಗಿ ತಳದಲ್ಲಿ ಟಾರ್ ತರ ಎಲ್ಲವೂ ಕೂಡ, ಈಗ ಮನುಷ್ಯನ ಚರ್ಮದಲ್ಲಿ ಹೇಗೆ ಪೋರ್ಸ್ ಇರ್ತದೆ, ಹೋಲ್ಸ್ ಇರ್ತದೆ, ಅದೆಲ್ಲವೂ ಮುಚ್ಚೋದ್ರೆ ಏನಾಗುತ್ತೆ, ಒಳಗಡೆ ವಿಷ ಅನ್ನೋದು ಕಂಪ್ಲೀಟ್ ಸ್ಟೋರ್ ಆಗುತ್ತೆ, ಯಾವ ಅಂತರ್ಜಲ ಮಟ್ಟಕ್ಕೆ ಹೋಗೋದಿಲ್ಲ. ಆ ನಂತರ ನೀರಿನ ಹರಿವು ಜಾಸ್ತಿ ಆದಾಗ ಆ ಎಲ್ಲಾ ಕೆರೆಗಳಿಂದ ನೀರು ಎಲ್ಗೋಗುತ್ತೆ, ಊರುಗಳಿಗೆ ನುಗ್ಗುತ್ತೆ, ಅಥವಾ ಮತ್ತೆ ತಿಪ್ಕೊಂಡಳಿಗೆ ವಾಪಸ್ ಹೋಗುತ್ತೆ, ಮತ್ತು ಅಲ್ಲಿ ವಿಷವನ್ನ ಕುಡಿಸೋದಕ್ಕೆ ಪ್ಲಾನ್ ಮಾಡುವಂತ ಈ ಯೋಜನೆ ನಮಗೆ ಬೇಕಾ? ಕಮಿಷನ್ ಆಸೆಗೋಸ್ಕರ ಮಾಡುವಂತ ಪ್ರಾಜೆಕ್ಟ್ ನಮಗೆ ಬೇಕಾ? ಈ ನೆಲಮಂಗಲವನ್ನ ಉಳಿಸ್ಕೊಳ್ಳುವಂಥದ್ದು ಕೇವಲ ನಮ್ಮ ತಾಲೂಕಿನ ಹೆಸರು ಉಳಿಸಿ ಅಂತ ಅಲ್ಲ, ನೆಲಮಂಗಲದ ಜನರ ಜೀವವನ್ನು ಉಳಿಸೋದು ನೆಲಮಂಗಲದ ಹೋರಾಟ ಆಗ್ಬೇಕು. ಹಾಗಾಗಿ ಇನ್ನು ಮುಂದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂತ ಎಲ್ಲ ನನ್ನ ಮುಖಂಡಗಳಲ್ಲಿ ಕೇಳ್ಕೊಳ್ಳೋದು, ನಾನು ಕೂಡ ಖಂಡಿತವಾಗಿ ಇನ್ನು ಮುಂದೆ ನಿರಂತರವಾಗಿ ನಿಮ್ ಜೊತೆಗಿರ್ತೀನಿ. ನಾವು ಆ ನೀರಾವರಿ ಏನು ನೀರು, ವೃಷಭಾವತಿ ನೀರಿನ ವಿರುದ್ಧ